ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ತಮ್ಮನೇನಲ್ಲಿ ನೋಡಿರ್ತೀರ. ಇವತ್ತು ಅಮ್ಮು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹ್ಯಾಪಿ ಬರ್ಡೇ ಗುಡ್ ನೈಟ್ ಅಂತ ಜಿಫ್ ಮಾಡಿ ಮಲಗಿಸಿದ್ದೀವಿ. ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ರೂಮಲ್ಲೇ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಿನ್ನೆ ಕೇಕ್ ಕಟ್ ಮಾಡಿಸಿದ ವೀಡಿಯೋ ನೋಡ್ಕೊಬನ್ನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಎದರ ಮೇಲೆ ನೆನಪೆಂದರೆ ಮಳೆ ಬೀಳ ಛಾಯೆ ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ನಮ್ಮ ಬರ್ಡೇಗಾರ ಏನು ಮಾಡ್ತಾಳೆ ನೋಡೋಣ ಬನ್ನಿ. ರೂಮಲ್ಲಿ ಮಲಗಿರ್ಬೇಕು ಗೊತ್ತಿಲ್ಲ. ಅಮ್ಮು ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೋಡಿ ಎದ್ದು ಇವತ್ತು ಬರ್ಡೇ ರೆಡಿಯಾಗಿ ಆ ಕಡೆ ಈ ಕಡೆ ಒಡ್ಡಾಡ್ಕೊಂಡಿರೋಣ ಅನ್ನೋದು ಬಿಟ್ಟು ಮಲ್ಗೋಳೆ. ಒಂಚೂರಾದರೂ ಬರ್ಡೇ ವೈಬ್ಸ್ ಕಾಣಿಸ್ತೈತೆ ಅವಳು ಮುಖದಲ್ಲಿ. ಹೊಗೆ ಹಾಕೋರು ನಮ್ಮ ರೂಮಲ್ಲಿ ನನ್ನ ಬರ್ಡೇ ಅಂತ ಹೋಗಿ ಹಾಕೋರು. ಅಮ್ಮ ಎದುರುಕೋಬೇಡಿ ಯಾರು. ಏನು ಹೇಳ್ತೇನೆ ನಮ್ಮ ಆಡಿಯನ್ಸ್ಗೆ? ಎಲ್ಲರೂ ವಿಶ್ ಮಾಡಿ. ಹೆಂಗೆ ಕಾಣಿಸ್ತಿದ್ಯಾ ಗೊತ್ತಾ ಅಮ್ಮ ನೀನು? ಹುಚ್ಚಿ ಥರ ಕಾಣಿಸ್ತಿದೀಯಾ. ಇದು ಬರ್ಡೇಗಳ ಮುಖ ನೋಡಿ ಗೈಸ್ ಹೆಂಗಾಗೈತೆ ಅಂತ. ನೀವು ಕೇಕ್ ತಗೊಬನ್ನಿ, ರೆಡಿ ಆಯ್ತೀನಿ. 5 ನಿಮಿಷ ರೆಡಿ ಆಯ್ತು. ರಾತ್ರಿ ಕಟ್ ಮಾಡಿಸಿದ್ದು ಸಾಕಾಗಲ್ಲ, ಇನ್ನೊಂದು ಸಲ ಕೇಕ್ ಕಟ್ ಮಾಡಿಸ್ತಾನೆ ನಿಂಗೆ. ಮಲ್ಕ ಕೂಡ ಆಯಿತು, ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಬನ್ನಿ ಗೈಸ್ ಹೋಗೋಣ. ಏನು ಮಾಡ್ತಾವ್ರು ನೋಡೋಣ. ಇವತ್ತು ಸಿಂಪಲಾಗಿ ಡೆಕೋರೇಷನ್ ಮಾಡೋದಂತ ಪ್ರಿಪ್ರೇಷನ್ ನೋಡಿ ಹೆಂಗೆ ನಡೀತೈತೆ ಅಂತ. ಸುಮ್ಮನೆ ಇಲ್ಲಿ ಡೆಕೋರೇಷನ್ ಮಾಡಿ ಸಿಂಪಲಾಗಿ ಕಟ್ ಮಾಡೋಣ ಅಂತ. Later. ಬನ್ನಿ ನಮ್ಮ ಬರ್ಡೇನಲ್ಲಿ ಏನು ಮಾಡ್ತಾವೆ ನೋಡೋಣ. ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು. ರೆಡಿಯಾಗೋಳಿಲ್ಲ. ನಾನು ಬನ್ನಿ. ಒಬ್ಬ ರೆಡಿಯಾಗಿ ನಿಂತವಳು ಆಗಲೇ ಜೀರಿ ಅಂತ ಮಿನ್ಸ್ತಾವಳೆ. ಏನಕ್ಕೆ ಇಷ್ಟೊಂದು ರೆಡಿಯಾಗಿದ್ಯಾ ಅಮ್ಮ? ನಾನು ಬರ್ತಾರೆ ಅಂತ. ಸುಮ್ಮನೆ ಇಷ್ಟೊತ್ತಲ್ಲಿ ಯಾಕೆ ಹಿಂಗೆ ರೆಡಿಯಾಗಿದೆ? ಬೆಳಗ್ಗೆಯಿಂದ ಇಲ್ಲದೆ ಇರೋದು. ಬರ್ತಾರೆ ಅಂತ. ಅವ್ರ ಬರ್ಡೇ ದಿನ ಮಾತ್ರ ಸ್ನಾನ ಮಾಡೋದು, ಮುಖ ತೊಳೆಯೋದು. ಹೌದು 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 ಯಾರವಿ ಹೌದು ಹೌದು. ಜಿಗ 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 ಅಂತ ಮಿನ್ಸ್ತಾವಳೆ. ಬನ್ನಿ ಒಂದು ಹೋಗಿ ಮೇಲೆ ಸುಮ್ಮನೆ ಹಿಂಗೆ ಕೇಕ್ ಕಟ್ ಮಾಡೋಣ. ಸುಮ್ಮನೆ ಹಂಗೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಹೌದಾ ನೀವು ಇಷ್ಟೇನಾ ಅಂದ್ಕೊಳ್ಬೇಕು. ಆಮೇಲೆ ಹೋಗೋಣ. ನೋಡಿ ಗೈಸ್ ಎಷ್ಟು ಜನ ಬಂದವ್ರೆ. ಸ್ಲಿಪ್ಪರ್ಸ್ ನೋಡಿ ಎಷ್ಟು ಜನ ಬಂದವ್ರೆ.
ಗೈಸ್ ಇವಾಗ ಕೇಕ್ ಕಟ್ ಮಾಡಿ ಆಯ್ತಲ್ಲಿ. ಇವಾಗ ಭವಾನಿ ಅಕ್ಕಂಗೆ ಹೇಳಿದ್ದೀನಿ ಅವಳನ್ನ ಕಳಿಸ್ಬೇಡಿ ಅಂತ. ಇವಾಗ ಬನ್ನಿ ಗೈಸ್, ನಮ್ಮ ರೂಮಲ್ಲಿ ಹೆಂಗೆ ಡೆಕೋರೇಷನ್ ಆಗೈತೆ ನೋಡಿ. ಅವಾಗ ಕೇಕ್ ಕಟ್ ಮಾಡಿಸೋಣ. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವಾಗೆ ನಮ್ಮ ಕಡೆಯಿಂದ ಗಿಫ್ಟ್ ಕೊಡೋದು ಅಷ್ಟೇ, ಮುಗೀತು. ಹೆಂಗ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋದು. ಸುಮ್ಮನೆ ತಗೊಂಡೋಗ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಅಜಿಟ್ ಮಾಡಿದ್ವಿ. ಅವಳು ಹಾಂ ಅಂತ ಸುತ್ತಮುತ್ತ ನೋಡ್ತಿದ್ಲು, ಅದು ಏನಂದ್ರೆ ಏನು ಅಜಿಟ್ ಆಗಿರ್ಲಲ್ಲ. ಅವಳು ಸಿಕ್ಕಾಬಟ್ಟೆ ಅಜಿಟ್ ಆಗಿಲ್ಲ. ಬರಿ ಬರಿ ಕೇಕು ಸಿಕ್ಕಾಬಟ್ಟೆ ಏನೊಂದು ಹಾಕ್ತಿದ್ದೀವಿ. ಇಂದು ವೈಟ್ ಕಲರ್ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ತೆಲುಗುಲಿ ರೇಸುಗುರಂ ಮೂವಿ ಅಂತಂದೈತೆ. ಅದ್ರಲ್ಲಿ ಶ್ರುತಿ ಹಾಸನ್ ಹಿಂಗೆ ವಯರ್ ತರಿಸ್ಬಿಟ್ಟು ಕರೆಂಟು ಇಂదులో ఎక్కడుంది చూపి ಅಂತಾಳೆ. ಹಂಗೆ ನಾನು 7 ಹೇಳ್ತಿದ್ದೀನಿ, ಇದ್ರಲ್ಲಿ ಕರೆಂಟ್ ಎಲ್ಲ ತೋರಿಸು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಡೆಕೋರೇಷನ್ ಮಾಡಿದ್ರಂತ ಫುಲ್ಲು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಳ್ಳ ಮತ್ತೆ ಏನೇನೋ ಹೇಳೋದು ಲಾಸ್ಟಿಗೆ ಬಂದು ಮುಖ ನೋಡ. ಓಕೆ, ಇವಾಗಲ್ಲ ಹೊರತೀನಿ. ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ನಮ್ಮ ಆದಷ್ಟು ಪ್ರಯತ್ನ ಪಟ್ಟು ಮಾಡಿದ್ವಿ, ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಬಟ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಏನು ಹೇಳ್ತೆ ಪರಿ? ಅಷ್ಟೇ, ಅವಳು ಬಂದಮೇಲೆ ಅವ್ಳ ರಿಯಾಕ್ಷನ್ ನೋಡೋಣ. ಅವಾಗೆ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಜಿಪದ ತಾನೆ. ಅಲ್ಲಿ ಡೆಕೋರೇಷನ್ ಮಾಡಿರ್ತೀವಿ ಅಂದ್ಕೊಂಡು ಬಂದು ಸಿಕ್ಕಾಪಟ್ಟೆ ಅಜಿಪದು ಮುಖ ಹಿಂಗೆ ನೋಡ್ದವಳೆ ಬಂದಿತ್ತು. ಓಕೆ ಆಯಿತು, ಬಂದ್ಮೇಲೆ ರಿಯಾಕ್ಷನ್ ತೋರಿಸ್ತೀನಿ. ನೋಡ್ಬೇಕಾ ಅಂತ ಸರ್ಪ್ರೈಸ್ ಏನಿರಲ್ಲ ಬಿಡು. ಅವತ್ತೇ ನೋಡಿದ್ದೀನಿ. ಬ್ಯಾಂಗಲ್ ಬಂಗಾರಿ ತೆಗಿಲೇ. ಹ್ಯಾಪಿ ಬರ್ಡೇ. Thank you so much. Oh, ಕಂಟ್ರೋಲ್ ಬಂದರೆ. Thank you. ಅಪ್ಪ ಅಯ್ಯೋ ಹೆಂಗಿದೆ ಗೊತ್ತಾ? ಬೈಲಿ ವಿಡಿಯೋ ಇಟ್ಕೊಳ್ಳು. ಅಂತ ಬರ ಅಮ್ಮ ಹೆಂಗ ಅನಿಸ್ತೈತಿ ನೀನು ಅನಿಸಿಕೆ ಹೇಳು. ತುಂಬಾ ಚೆನ್ನಾಗಿದೆ. ಪಾಪ ಲಜೀವ್ ಆಗ್ಬಿಟ್ಟಿಲ್ಲ, ಏನ್ ಮಾಡಿಲ್ಲ ಅಂತ. ಅಲ್ಲಿ ಫುಲ್ ಅಜೀಬ್ ಆಗಿತ್ತು ತಾನೇ. ನೀನು ನಿಜ ಹೇಳು, ನಿಜ ಒಪ್ಕೊ. ಇವಳು ಕಣ್ಣು ಮುಚ್ಕೊಂಡ್ ಅಲ್ಲ, ಇವಳು ಅದೇನೋ ಮಾಡ್ತಿದ್ರಲ್ಲ, ಇದೆಲ್ಲ ತಗೋದ್ರಲ್ಲ, ಇದೆಲ್ಲ ಹಾಕಿರ್ತಾರೆ ಅನ್ಕೊಂಡಿದ್ದೆ. ಅವ್ರು ಏನೂ ಹಾಕಿಲ್ಲ. ಹೆಂಗಿತ್ತು, ಹೆಂಗ ಅನಿಸ್ತ? ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿರೋದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್ ಗರ್ಲ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ.